ನಮಸ್ತೆ ಸ್ನೇಹಿತರೆ. ಕೆಲವರು ಅಡಿಕೆ ಗಿಡದಲ್ಲಿ ಮೇವಿದ್ದನ್ನ ಸುಮ್ಮನೆ ರೋಟ್ರ್ ಓಡಿಸಿ ಇಲ್ಲ ಕಳೆ ಕೀಳೋದ್ರಲ್ಲಿ ಮಿಷಿನಲ್ಲಿ ಇದು ಮಾಡಿಬಿಡ್ತಾರೆ. ಆದರೆ ಇನ್ನು ಕೆಲವರು ನೋಡಿ ಈ ಥರ ಕಟ್ಟಿ ಕಟ್ಟಿ ತುಂಡಾಗಿ ಕಟ್ಟಿ ಮೇಯಿಸ್ತಾರೆ. ಎಮ್ಮೆ ಆಗಲಿ ಹಸು ಆಗಲಿ ಇನ್ನೊಂದಾಗಲಿ ನೋಡಿ ತುಂಡಾಗಿ ಕಟ್ಟಿ ಮೇಯಿಸ್ಬೇಕು. ಅಂದರೆ ಮೇವಿರೋರು ಆ ಥರ ಮಾಡ್ತಾರೆ, ಮೇವಿಲ್ದಿರೋರು ನೋಡಿ ಈ ಥರ ಸುಮ್ಮನೆ ಕಟ್ಟಿ ತುಂಡಾಗಿ ಕಟ್ಟಿ ಮೇಯಿಸ್ತಾರೆ. ಯಾಕೆ ಅಂದರೆ ಸ್ವಲ್ಪ ಬೆಳೆಯೋ ತನಕ ಒಟ್ಟಿನಲ್ಲಿ ಮುಂದೆ ಇರಬೇಕು, ಮುಂದೆ ಇದ್ದು ಮೇಯಿಸ್ಬೇಕು. ಸುಮ್ಮನೆ ಈಗ ನಾನು ಕಟ್ಟಿ ಹೋಗ್ಬಿಡ್ತೀನಿ ಅಂದರೆ ಗಿಡ ಎಲ್ಲ ಹಾಳು ಮಾಡಾಕ್ಬಿಡ್ತವೆ. ನೋಡಿ ಇದು ಯಾವ ಥರ ಮಾಡಿದೆ ಅಂತ ನೋಡಿ. ಈ ಥರ ಮಾಡುತ್ತೆ, ತಿನ್ನಲ್ಲ, ಬಟ್ ಅವು ಹಾಳು ಮಾಡ್ತವೆ, ಕೊಂಬಲ್ಲಿ ಹಿಂಗಂತವೆ, ಈ ಥರ ಹಾಳು ಮಾಡಿಬಿಡ್ತವೆ. ಅದಕ್ಕೆ ಮುಂದೆನೇ ಇದ್ದು ಮೇಯಿಸ್ಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಮಾಡಿರ್ತೀವಿ, ಇಷ್ಟು ದೊಡ್ಡ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಕೊಂಬಲ್ಲಿ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಹೋಗ್ಬಿಡ್ತವೆ. ತುಂಬ ಸೂಕ್ಷ್ಮ ಇವೆಲ್ಲ ಪೂರ್ತಿ. ಅಲ್ಲಲ್ಲೇ ಗೆಡ್ಡೆಗೆನೆ ಡ್ರಿಪ್ಸು. ಎಲ್ಲ ಗೆಡ್ಡೆಗೂ ಡ್ರಿಪ್ಸ್ ಹಾಕಿದೀವಿ. ಕೆಲವರು ಇಲ್ಲಿ ಮಧ್ಯದಲ್ಲಿ ಖಾಲಿ ಇದೆಯಲ್ಲ, ಈ ಖಾಲಿ ಇರತ್ತ ಕೆಲವರು ಅವರ ಗಿಡ ಹಾಕ್ತಾರೆ, ಮೆಣಸಿನ ಗಿಡ ಇಲ್ಲ ಸೊಪ್ಪು ಗೆಡ್ಡೆಯಲ್ಲಿ. ಮತ್ತೆ ಇನ್ನೊಬ್ರು ಏನೋ ಮಾಡ್ತಾರೆ ಅಂದ್ರೆ ನೋಡಿ, ಇಲ್ಲಿ ಗೆಡ್ಡೆಯಲ್ಲಿ ಇದು ಬೆಳೆದೈತೆ, ಹುಲ್ ಬೆಳ್ಕೊಂಬಿಡೈತೆ, ಅದ್ರ ಬದಲು ಸೊಪ್ಪು ಹಾಕ್ತಾರೆ. ಕೊತ್ತಂಬರಿ ಸೊಪ್ಪು, ದಂಡಿನ ಸೊಪ್ಪು ಏನಾದರೂ ಈ ಥರ ಹಾಕ್ಬಿಟ್ಟು ಸೊಪ್ಪನ್ನ ತಗೋತಾರೆ. ಅವರು ಮನೆಗೆ ಬೆಳೆ ಬೆಳ್ಕೊಂಡಂಗೂ ಆಗುತ್ತೆ, ಸೊಪ್ಪನ್ನ ಕಿತ್ಕೊಂಡಂಗೂ ಆಗುತ್ತೆ, ಮತ್ತೆ ಕಳೆನ ಬರ್ದೇ ಇರೋ ಥರನೂ ನೋಡ್ಕೋತಾರೆ. ಆ ಥರ ಮಾಡ್ತಾರೆ ನೋಡಿ. ನಾವು ಒಂದು ಜಾಗಕ್ಕೇನೆ ಪೂರ್ತಿ ಅಡಿಕೆ ಸಸಿ ಹಾಕಿರೋದು. ಇನ್ನು ಕೆಲವರು ಸುತ್ತ ತೆಂಗಿನ ಸಸಿ ಕಟ್ತಾರೆ, ಮಧ್ಯದಲ್ಲಿ ಅಡಿಕೆ ಹಾಕ್ತಾರೆ. ಇನ್ನು ಕೆಲವರು ಮಿಕ್ಸು, ಮಧ್ಯ ತೆಂಗಿನ ಮರನೂ ಇರ್ತವೆ, ಮಧ್ಯ ಅಡಿಕೆ ಗಿಡನೂ ಇರ್ತವೆ, ಈ ಥರ ಹಾಕಿರ್ತಾರೆ. ತೋರಿಸ್ತೀನಿ ತಡ್ರಿ ಅದನ್ನು ನೋಡಿ. ನೋಡ್ತಾ ಇರ್ಬೋದು, ಇಲ್ಲಿ ತೆಂಗಿನ ಸಸಿ ದೊಡ್ಡವಾಗಿದ್ದಾವೆ ಆಲ್ರೆಡಿ, ಮಧ್ಯದಲ್ಲಿ ಅಡಿಕೆ ಸಸಿನೂ ಹಾಕಿರೋದು. ಅಲ್ಲಲ್ಲೇ ನೋಡಿ ಆ ಥರ ಆಗ್ತಾರೆ. ಯಾವ ಥರ ಮಾಡಿದ್ರೆ ಸರಿ ಅಂತ ನನಗೆ ಅದು ಇನ್ನೂ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಆದರೆ ಯಾವ ಥರ ಮಾಡಿದ್ರೆ ಸರಿ ಅನ್ನೋದು ಕೆಲವ್ರಿಗೆ ಡೌಟ್ ಇರುತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಅವ್ರ ಮಾತನ್ನ ನಂಬೋಕ್ಕಾಗಲ್ಲ. ಗೊಬ್ಬರನೂ ಓಡಿಸಿದ್ದೀವಿ, ಮಾಮೂಲಿ ಮನೆ ಕಸ ಇದು. ಆಮೇಲೆ ಕೊಡಬೇಕು. ಅಡಿಕೆ ಗಿಡಕ್ಕೆ ಏನಂದ್ರೆ ಮೇಯ್ನು ನಿಗಾ ನೋಡಬೇಕು, ನೀರು ಬಿಡಬೇಕು, ಗೊಬ್ಬರ ಕೊಡಬೇಕು. ಇವೆಲ್ಲ ಮಾಡ್ತೀನಿ ಅಂದರೆ ಮಾತ್ರನೇ ಅಡಿಕೆ ಸಸಿ. ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಥರ ಕೆಂಚಿಗಾಗ್ಬಿಟ್ಟಿದ್ದಾವೆ. ಈ ಕೆಂಚಿಗಾದ್ರೆ ಏನು ಮಾಡಬೇಕು ಅಂತ ನನಗೆ ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ಸ್ನೇಹಿತರೆ. ದಯವಿಟ್ಟು ಗೊತ್ತಿದ್ರೆ ತಿಳಿಸಿ ಏನು ಮಾಡಬೇಕು ಅಂತ. ಕೆಂಚಿಗಾಗಿದ್ದಾವೆ, ಇದು ಗರಿಯೆಲ್ಲ ರೋಗ ಹೊಡೆದಿರೋ ಥರ ಅಷ್ಟೇ. ಏನು ಮಾಡಬೇಕು ಅಂತ ದಯವಿಟ್ಟು ತಿಳಿಸಿ, ಮಾಡ್ತೀವಿ ಅದನ್ನು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.